ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಈ ಲಾಗ್ ಬಹಳ ರಿಕ್ವೆಸ್ಟೆಡ್ ಐತ್ರಿ, ಯಾಕಂದ್ರೆ ಬಹಳಷ್ಟು ನೀವು ಡೈಲಿ ಇನ್ನೂ ಆದ್ರೂ ಕಮೆಂಟ್ಸ್ ಆಗ್ಲಿ ಅಥವಾ DMs ಆಗ್ಲಿ ಡೈಲಿ ಮಾಡಿ ಕೇಳ್ತಿರ್ತೀರಿ. ಅದೇನಂದ್ರ ಬೇಬಿ ಸಿರ್ಲೆಕ್. ಸೊ ನೀವು ಹೆಂಗ್ ಪ್ರಿಪೇರ್ ಮಾಡ್ತೀರಿ ಫುಲ್ ಡೀಟೇಲಿಂಗ್ ವಿಡಿಯೋ ಮಾಡ್ರಿ, ಮತ್ತು ಅದನ್ನ ಹೆಂಗ್ ಪ್ರಿಪೇರ್ ಮಾಡಿ ನಿಮ್ಮ ಶಿವಾರ್ಥ ಹಾಕ್ತಿರಿ ಅಂತ ಬಹಳ ಜನ ಕೇಳಾಕತ್ತೀರಿ. ಸೊ ಇವತ್ತಿನ ವ್ಲಾಗ್ ನ ಒಂದ ಇನ್ಸ್ಟಂಟ್ ಮತ್ತು ಒಂದ ಹೆಲ್ದಿ ನಾವು ಪ್ರಿಪೇರ್ ಮಾಡಿ ಹಾಕುವಂತ 2 ಸಿರ್ಲೆಕ್ ನಿಮ್ ಜೊತೆ ಶೇರ್ ಮಾಡಾಕಿದೇನ್ರಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಬಿಕಾಸ್ ಇನ್ ಮುಂದೆ ನಾ ಒಳ್ಳೆ ರೆಸಿಪೀಸ್, ಫ್ಯಾಷನ್ ವ್ಲಾಗ್ ಮತ್ತು ನಮ್ಮ ಡೈಲಿ ಫನಿ ವ್ಲಾಗ್ಸ್ ನಿಮ್ಗೆ ಭಾಳ ಲೈಕ್ ಆಗ್ತಾವು. ಸೊ ಅದನ್ನೆಲ್ಲ ನಾ ಅಪ್ಲೋಡ್ ಮಾಡಾಕಿದೇನು, ಪಟ್ನ ನೋಟಿಫಿಕೇಶನ್ ಬಂದಾಗ ನೀವು ಪಟ್ನ ನೋಡ್ಬಹುದ್ರಿ. ಸೊ ಬಹಳಷ್ಟು ಕಮೆಂಟ್ ಮತ್ತು ಲೈಕ್ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ರಿ. ಫುಲ್ ಡೀಟೇಲಿಂಗ್ ನಾ ಯಾವ ರೀತಿ ಪ್ರಿಪೇರ್ ಮಾಡ್ತೇನು, ಪೌಡರ್ ಯಾವ ರೀತಿ ಮಾಡ್ತೇನು, ಮತ್ತು ಅದನ್ನ ಕುಕ್ ಮಾಡಿ ನಮ್ ಶಿವಾರ್ತಿಗೆ ಯಾವ ರೀತಿನ ಹಾಕ್ತೇನೆ ಅಂತ ಫುಲ್ ಡೀಟೇಲಿಂಗ್ ನಿಮ್ಗೆ ತೋರಿಸ್ತೇನ್ರಿ. ಸೊ ಲಾಗ್ ಎಂಡ್ ಮಟ ನೋಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನು ಮತ್ತು ಎಷ್ಟೆಷ್ಟು ಮೆಜರ್ ತೊಗೊಂಡೇನು ಅಂತ ನಿಮ್ಗೆ ತೋರಿಸ್ತೇನ್ರಿ. ಸೊ 1 ಬೌಲ್ ನಾ ಇಲ್ಲಿ ಓಟ್ಸ್ ತೊಗೊಂಡೇನು, ಇದೇ ಬೌಲ್ ಮೆಜರ್ಮೆಂಟ್ಲೇ ಎಲ್ಲ ಇಂಗ್ರೀಡಿಯೆಂಟ್ ತೊಗೊಂಡೇನ್ರಿ. ಆ್ಯಂಡ್ 1 ಬೌಲ್ ಪುಟಾಣಿ ಬೇಳೆ, ಇದು ಪ್ರೋಟೀನ್ ಒಳಗೆ ರಿಚ್ ಇರ್ತೈತಿ ಅದಕ್ಕೆ. ಆ್ಯಂಡ್ ಪ್ರೋಟೀನಲ್ಲಿ ರಿಚ್ ಇರುವಂಥ ಎಲ್ಲ ಕಾಳು ತೊಗೊಂಡೇನ್ರಿ, ಲೈಕ್ ಕಡ್ಲಿ ಕಾಳು, ವಟಾಣಿ, ಮೊಳಕೆ ಕಾಳು ಮತ್ತು ಹುರುಳಿ ಕಾಳು. ಸೊ ಮಿಕ್ಸ್ ನೀವು ತಗೋರಿ ಅಥವಾ ಸೆಪ್ರೇಟ್ ಇದನ್ನು ಒಂದೊಂದು ಬೌಲ್ ತೊಗೊಂಡ್ರೂ ನಡೀತದೆ. 1 ಬೌಲ್ ನಾ ಇಲ್ಲಿ ಚನಂಗಿ ಬೇಳೆ ತೊಗೊಂಡೇನ್ರಿ. ಆ್ಯಂಡ್ 1 ಬೌಲ್ ನಾ ಇಲ್ಲಿ ನವನಕ್ಕಿ ತೊಗೊಂಡೇನು. ನೀವು ಇತರ ಪಾಲ್ದ ಅಕ್ಕಿ ತಗೊಂಡ್ರೂ ನಡೀತದೆ. ಸೊ ಸೇಮ್ ಇದೇ ಬೌಲಿಂದ ನಾ ಇಲ್ಲಿ 4 ಬೌಲ ಅಕ್ಕಿ ತೊಗೊಂಡೇನ್ರಿ. ಆ್ಯಂಡ್ 1 ಬೌಲ ನವನಕ್ಕಿ ತೊಗೊಂಡೇನು. ಆ್ಯಂಡ್ 1 ಬೌಲ್ ನಾ ಇಲ್ಲಿ ಪ್ರೋಟೀನ್ ಒಳಗೆ ರಿಚ್ ಇರುವಂಥ ಹೆಸರು ಕಾಳು ತೊಗೊಂಡೇನು. ಆ್ಯಂಡ್ 1 ಬೌಲ್ ಫೈನಲಿ ಲಾಸ್ಟ್ಗೆ ನಾ ಇಲ್ಲಿ ತೊಗರಿ ಬೇಳೆ ತೊಗೊಂಡೇನ್ರಿ. ನಿಮ್ಗೆ ಬೇಕಾದ್ರೆ ಇನ್ನ ಬೇರೆ ಕಾಳುಗಳು ಎಲ್ಲ ಇದ್ರೊಳಗೆ ಆಡ್ ಮಾಡಬಹುದು ಸೇಮ್ ಕ್ವಾಂಟಿಟಿ ಒಳಗ. ಓಟ್ಸ್ ಫುಟಾಣಿ ಬೇಳೆ ಸೈಡ್ ಕಿಟ್ಟ ನಾ ಇಲ್ಲಿ ಹೊಂದಿರುವಂತ ಎಲ್ಲಾ ಬೇಳೆ ಕಾಳ ಅಕ್ಕಿ ಎಲ್ಲ ಚೆನ್ನಾಗಿ 1 ಬೌಲ್ ಒಳಗ ನೀರ್ ತಗೊಂಡ ಅದ್ರೊಳಗ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ಒಂದ್ 4-5 ಸತಿ ನೀರಾಗ ತೊಳೆದು ಇಟ್ಕೋತೇನ್ರಿ. ಅದ್ರೊಳಗಿಂದ ಎಲ್ಲಾ ಡರ್ಟ್ ಹೋಗಿಸ್ತಕ ನಾವು ತೊಳಿಬೇಕು. ಅಂಡ್ ಒಂದ್ ಬಟ್ಟೆ ಮೇಲೆ ಈ ತರ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಅದ್ರೊಳಗಿನ ನೀರಂಶ ಎಲ್ಲಾ ಹೋಗೋವರೆಗೂ ಅದನ್ನ 1 ತಾಸು ಆದ್ರೂ ನಾವು ಅದಕ್ಕೆ ಟೈಮ್ ಕೊಡ್ಬೇಕು, ಹಿಂಗ ಆರಾಕ್ಬೇಕು. ಸೊ ಇವೆಲ್ಲ ಒಣಗಾಕ 1 ಗಂಟೆ ಅಟ್ ಲೀಸ್ಟ್ ನಾವು ಟೈಮ್ ಬಿಡ್ಬೇಕ್ರಿ. ಆಮೇಲೆ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗ್ತೈತಿ, ಅಂದ್ರೆ ಅದ್ರಾಗಿಂದ ಎಲ್ಲಾ ನೀರಂಶ ಹೋಗ್ಬೇಕು. ಸೊ ಅದು ಒಣಗಿಸ್ತಕ ಡ್ರೈ ಇಂಗ್ರೀಡಿಯೆಂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಏನೆಲ್ಲ ತಗೊಂಡೇನ್ ನೋಡ್ರಿ, ಅದನ್ನ ಫ್ರೈ ಮಾಡ್ಕೊಳ್ಳುವಂತ. ಡ್ರೈ ಫ್ರೂಟ್ಸ್ ಒಳಗ ನಾ ಇಲ್ಲ ಬಾದಾಮ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ತಗೊಂಡೇನ್ರಿ. ಇದ್ರೊಳಗ ಕಾಜು ಮತ್ತು ವಾಲ್ನಟ್ ಆಡ್ ಮಾಡ್ರಿ. ಈಗ ಸದ್ಯಕ್ಕಂತೂ ನನ್ ದಂಡೆ ಇಲ್ಲ, ಅದಕ್ಕ ನಾ ಆಡ್ ಮಾಡಾಕತ್ತಿಲ್ಲ. ಹಂಗ 1 ಟೇಬಲ್ ಸ್ಪೂನ್ ಅಗಸಿ ಬೀಜ ಮತ್ತ ಮೆಂತೆ ಕಾಳು ತಗೊಂಡೇನು. ಇವನ್ನೆಲ್ಲ ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋತೇನು. ಎಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಎಲ್ಲ. ಇದನ್ನೆಲ್ಲ ಹಿಂಗ ಮಾಡ್ಕೋತನ ಒಂದ್ ಸೈಡ್ ನಾವು ಅಕ್ಕಿ ಎಲ್ಲ ಏನ್ ಹಾಕಿರ್ತೀವಿ ನೋಡ್ರಿ, ಅದನ್ನ ಮೇಲೆ ಕೈ ಆಡ್ಸಾತೇನು, ಬಿಕಾಸ್ ಬೇಗ ಒಣಗ್ಲಿ ಅಂತ ಹೇಳಿ. ಸೊ ಈ ಟೈಪ್ ನಾ ಇಲ್ಲಿ ಎಲ್ಲಾ ಡ್ರೈ ಫ್ರೂಟ್ಸ್, ಓಟ್ಸ್, ಫುಟಾಣಿ ಬೇಳೆ, ಅಗಸಿ ಕಾಳ ಎಲ್ಲ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡೇನು. ಈಗ ಏನಂದ್ರೆ ಇದು 1 ಗಂಟೆ ಆಗೈತಿ ಮತ್ತೆ ಎಲ್ಲ ಒಣಗಿದಾವ. ಈ ತರ ಉದುರು ಆದ್ಮೇಲೆ ನೀರಂಶ ಎಲ್ಲಾ ಹೋದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದನ್ನು ಲೋ ಫ್ಲೇಮ್ ಅಲ್ಲಿ ನಾವು ಹುರ್ಕೋಬೇಕು. ಭಾಳ ತಕ ಹುರ್ಕೋಬೇಕ್ರಿ ಲೋ ಫ್ಲೇಮ್ ಅಲ್ಲಿ. ಸ್ವಲ್ಪ ಟೈಮ್ ಹತ್ತಿತಿ, ಬೇಬೀಸ್ಗಾಗಿ ಹಿಂಗ ಹೆಲ್ದಿ ಮನ್ಯಾಗ ಮಾಡ್ಕೋಬಹುದು. ಸೊ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡಾದ್ಮೇಲೆ ನಾ ಇಲ್ಲಿ 1 ಬೌಲ್ ಆಲ್ರೆಡಿ ಶೇಂಗಾ ಕಾಳು ಹುರಿದಿಂದಿತ್ತು, ಅದನ್ನ ಆಡ್ ಮಾಡಿ ಎಲ್ಲಾ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೊಂಡ ಈಗ ಇದ್ರೊಳಗ ನಾ 2 ಪಾರ್ಟ್ ಮಾಡತ್ತೇನು. ಯಾಕಂದ್ರೆ ಬೇರೆ ಫ್ಲೇವರ್ ಸಿರ್ಲೆಕ್ ಮಾಡತ್ತೇನ್ರಿ. ನೀವು ಹಿಂಗ ಬೇರೆ ಫ್ಲೇವರ್ ಸಿರ್ಲೆಕ್ ಮನ್ಯಾಗ ಮಾಡ್ಕೋಬಹುದು. ಒಂದ್ ಅಂದ್ರ ಮಸಾಲೆ ಮಾಡತ್ತೇನು, ಒಂದ್ ಪ್ಲೇನ್ ಮಾಡತ್ತೇನು. ಮಸಾಲೆಗೆ ನಾ ಇಲ್ಲಿ 1 ಸೈಡ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಬೌಲ್ ಒಳಗೆ ಹಾಕೊಂಡ 1 ಟೇಬಲ್ ಸ್ಪೂನ್ ಜೀರಿಗೆ, ಅಜ್ವೈನ ಮತ್ತ ಬಡಿ ಸೋಪ ನಾ ಪೌಡರ್ ಮಾಡಿರುವಂತ ಆ ಪೌಡರ್ ನ 1 ಟೇಬಲ್ ಸ್ಪೂನ್ ಹಾಕಿ ಅದನ್ನ ಮತ್ತ ಬ್ಲೆಂಡ್ ಮಾಡ್ಕೋತೇನ್ರಿ. ಹಿಂಗ ಪೌಡರ್ ಗತ್ಲೆ ಪೂರ್ತಿ ಫೈನ್ ಮಾಡ್ಕೋಬೇಕು. ಅಂದ್ರೂನು ಮತ್ತ ನಾವ ಚಾಳಿಸ್ಬೇಕ್ರಿ, ಯಾಕಂದ್ರ ಅದ್ರೊಳಗ ಸ್ವಲ್ಪ ಪಾರ್ಟಿಕಲ್ಸ್ ಉಳ್ದಿರ್ತಾವ. ಸೊ ಇದು ಒಂದು ಹೋಮ್ ಮೇಡ್ ಮಸಾಲಾ ಸರ್ಲೆಕ್ ರೆಡಿ ಆಗ್ತೈತಿ. ಅಂಡ್ ಈಗ ಇನ್ನೊಂದು ಪಾರ್ಟ್ ನಾವ್ ಏನ್ ತಗೊಂಡಿದ್ದು ನೋಡ್ರಿ, ಅದನ್ನ ಪ್ಲೇನ್ ಹೆಂಗಿತ್ ನೋಡ್ರಿ ಹಂಗ ಅದನ್ನ ಮಿಕ್ಸಿ ಒಳಗ ಫೈನ್ ಪೌಡರ್ ಮಾಡ್ಕೋಬೇಕು. ಅದನ್ನು ನಾವು ಚೆನ್ನಗಿಲೆ ಚಾಳ್ಸ್ಕೋಬೇಕ್ರಿ. ಸೊ 2 ಟೈಪ್ ಆಫ್ ಇಲ್ಲಿ ಸರ್ಲೆಕ್ ನಾನ್ ನಿಮ್ಗ ರೆಡಿ ಮಾಡಿ ತೋರ್ಸಿನು. ಈ ಟೈಪ್ ಆಫ್ ಫೈನ್ ಪೌಡರ್ ರೆಡಿ ಮಾಡ್ಕೋಬೇಕ್ರಿ. ಇನ್ನ ನಾ ಇದು ಮಾಡಕೂಡ್ದ ಮಾಡಕ್ ಬಂದಿನ್ ನೋಡ್ರಿ, ಅವಾಗ ಮಲ್ಸ್ ಬಂದೇನ್ ನಮ್ ಶಿವಾರ್ತಂದ. ಒಂದ್ ಅಟ್ ಲೀಸ್ಟ್ 10-20 ನಿಮಿಷ ಆಗಿರ್ಬೋದು ಅಷ್ಟ. ನಾ ಮಾತಾಡ್ಕತಾನ ನಕ್ಕದ. ಇಷ್ಟು ಜಲ್ದಿ ಮಲ್ಕೊಂಡೆದ್ರಿ. ಇವಂದ ನಿದ್ದೆ ಅಂತೂ ಭಾಳ ಅಂದ್ರ ಭಾಳ ಕಡಿಮೆ ಆಗೈತಿ ಈಗ. ಅಂಡ್ ಭಾಳ ಅನ್ಸ್ಕದ ಈಗ, ಯಾಕಂದ್ರ ಬರೇ ಆ ಸಾಮಾನ್ ಜಗ್ಗು ಈ ಸಾಮಾನ್ ಜಗ್ಗು ಮನಿ ತುಂಬೆಲ್ಲ ಓಡಾಡು, ಪೈರೆ ಮೇಲೆ ಹತ್ತು ಇಳಿ. ನಿನ್ ಕಾರ್ಬಾರ್ ಹೇಳ್ಕೊಂಡ್ ನಾಯಿ ಮತ್ತೆ ನಕ್ಕದಿ. ಹಾಯ್ ಮಾಡಲ್ಲ ಎಲ್ಲರಿಗೂ. ಹಾಯ್
ಬಾಯ್ ಮಾಡು, ಟಾಟಾ ಟಾಟಾ ಬಾಯ್. ಖಾಯ್ ಡೈಲಾಗ್ ಹೊಡಿತಿಲ್ಲ, ಡೈಲಾಗ್ ಹೊಡಿಲ್ಲ. ಇಂಥ ನಿಂಗೆ ಸಿಗಬಾರ್ದಾಗಿತ್ತು. ಇಂಥ ಹೆಂಡತಿ ಸಿಗೋಕ್ ಪುಣ್ಯ ಮಾಡಿದ್ರಿ. ಈ ಸಿರ್ಲ್ಯಾಕ್ಗಳನ್ನ ನಾವು ಪ್ಲಾಸ್ಟಿಕ್ದಾಗ ಸ್ಟೋರ್ ಮಾಡಬೇಡ್ರಿ. ಈ ತರ ಗ್ಲಾಸ್ ಅಥವಾ ಸ್ಟೀಲ್ ಕಂಟೈನರ್ಗಳಾಗ ನೀವು ಸ್ಟೋರ್ ಮಾಡ್ರಿ. ಇದನ್ನ ಏರ್ ಟೈಟ್ ಕಂಟೈನರ್ದಾಗ ಸ್ಟೋರ್ ಮಾಡಿ ಇಟ್ಕೋತೇನು. ಫೈನಲಿ ಇಲ್ಲಿ ಮಸಾಲಾ ಸಿರ್ಲ್ಯಾಕ್ ರೆಡಿ ಆಗೈತ್ರಿ. ಇದ್ರೊಳಗೆ ಏನು ನೀವು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಬಟ್ ಇದು ಪ್ಲೇನ್ ಸಿರ್ಲ್ಯಾಕ್ ಒಳಗೆ ನಾವು ಬೆಲ್ಲ ಹಾಕಿ ಆ್ಯಡ್ ಮಾಡಿ ಮಕ್ಕಳಿಗೆ ಹಾಕಬೇಕು. ಸೊ ಅದನ್ನ ಹೆಂಗ್ ಮಾಡೋದಂತ ಲಾಸ್ಟ್ ತೋರಿಸ್ತೇನೆ. ಈಗ ಇನ್ಸ್ಟಂಟ್ ಸಿರ್ಲ್ಯಾಕ್ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಒಂದ್ ಫುಲ್ ಬಿಗ್ ಬೌಲ್ ನ ಇಲ್ಲಿ ಓಟ್ಸ್ ತಗೊಂಡೇನು. ಹಂಗ ಡ್ರೈ ಫ್ರೂಟ್ಸ್ ಆಪ್ಷನಲ್, ನೀವು ಯಾವ್ದು ಬೇಕಾದ್ ತಗೋಬಹುದು. ಪಿಸ್ತಾ, ಬಾದಾಮ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ತಗೊಂಡೇನ್ರಿ. ಇದ್ರೊಳಗೆ ವಾಲ್ನಟ್, ಕಾಜುನು ಆ್ಯಡ್ ಮಾಡ್ಕೊರಿ. ಆಗಲೇ ಹೇಳ್ದಂಗ ಮತ್ ಇಂಪಾರ್ಟೆಂಟ್ ಅಂದ್ರೆ ಇದ್ರೊಳಗ ಮಕಾನ ಆ್ಯಡ್ ಮಾಡ್ಬೇಕ್ರಿ. ಇದು ಸದ್ಯಕ್ಕೆ ನನ್ ದಂಡೆ ಇಲ್ಲ, ಅದಕ್ಕೆ ಆ್ಯಡ್ ಮಾಡಿಲ್ಲ. ನೀವು ಖಂಡಿತ ಆ್ಯಡ್ ಮಾಡ್ಕೊರಿ. ಹಂಗ 10 ರಿಂದ 15 ನಾ ಇಲ್ಲಿ ಖಾರ್ಕಾನ ಬೀಜ ಎಲ್ಲ ತೆಗ್ದ ಅದನ್ನು ಹುರ್ಕೋತೇನೆ ನೋಡ್ರಿ. ಈ ಟೈಪ್ ಈ ಎಲ್ಲಾ ಇಂಗ್ರೀಡಿಯೆಂಟ್ ಹುರ್ಕೊಂಡ ಪೌಡರ್ ಮಾಡಿದ್ಮೇಲೆ ಹಿಂಗ್ ಕಾಣ್ತೈತಿ. ಇದನ್ನು ಒಂದ ಏರ್ ಟೈಟ್ ಕಂಟೈನರ್ ಒಳಗ ಸ್ಟೋರ್ ಮಾಡಿ ಇಟ್ಕೋಬೇಕ್ರಿ. ಈ 3 ಸಿರ್ಲ್ಯಾಕ್ ರೆಡಿ ಆಗಿದಾವ್. ಇದನ್ನ ಹೆಂಗ್ ಪ್ರಿಪೇರ್ ನಾ ಮಾಡ್ತೇನು ಮತ್ತೆ ಶಿವಾರ್ತಿಗೆ ಹೆಂಗ್ ಹಾಕ್ತೇನೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇನ್ನ ಸಬ್ಸ್ಕ್ರೈಬ್ ಮಾಡೋಲ್ಲ ನನ್ನ ಚಾನೆಲ್ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಖಂಡಿತ ಶೇರ್ ಮಾಡ್ರಿ, ಬಹಳಷ್ಟು ಹೆಲ್ಪ್ಫುಲ್ ಆಗ್ತೈತಿ. ಸೊ ಫಸ್ಟ್ ಒಂದ್ ನಾ ಇಲ್ಲಿ ಇನ್ಸ್ಟಂಟ್ ಸಿರ್ಲ್ಯಾಕ್ ಮಾಡಕ ಒಂದ್ ಬೊಗಾನಿ ಒಳಗ ನೀರ್ ಕಾಸ್ಕೋತೇನು. ಅಂಡ್ 1 ಟೇಬಲ್ ಸ್ಪೂನ್ ಇನ್ಸ್ಟಂಟ್ ಸಿರ್ಲ್ಯಾಕ್ ಒಳಗ ಬಿಸಿ ನೀರ್ ಕಾಶ್ ಹಾಕತೇನ್ರಿ. ಇಲ್ಲಿ ಬಿಸಿ ಹಾಲ್ನು ನೀವು ಹಾಕೋಬಹುದು. ಟ್ರಾವೆಲ್ ಮಾಡೋದ್ನಾಗ ಬಹಳಷ್ಟು ಈಸಿ ಆಗ್ತೈತಿ. ಈ ತರ ಇನ್ಸ್ಟಂಟ್ಲಿ ನಾವು ಮಕ್ಕಳಿಗೆ ತಿನ್ಸ್ಬಹುದ್ರಿ. ಅದು ರೆಡಿ ಆಗೈತಿ. ಈಗ ಸೆಕೆಂಡ್ ನಾ ಇಲ್ಲಿ ಪ್ಲೇನ್ ಸಿರ್ಲ್ಯಾಕ್ ಮಾಡತ್ತೇನು, ಹೋಮ್ ಮೇಡ್. ಇದ್ರೊಳಗೆ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಹಾಲ್ ತಗೊಂಡ ಸ್ವಲ್ಪ ಬೆಲ್ಲ ಮತ್ತ ನಾವು ರೆಡಿ ಮಾಡಿರುವಂತ ಸಿರ್ಲ್ಯಾಕ್ 1 ಟೇಬಲ್ ಸ್ಪೂನ್ ಹಾಕಿ ಆಕಳ ತುಪ್ಪ ಹಾಕಿ ಅದನ್ನ ಬಾಯ್ಲ್ ಮಾಡ್ಕೊಂಡ ಇದನ್ನು ಈ ಟೈಪ್ ಸ್ವೀಟ್ ಸಿರ್ಲ್ಯಾಕ್ ನಮ್ಮ ಬೇಬೀಸ್ ಹಾಕ್ಬಹುದು. ಥರ್ಡ್ ಅಂದ್ರ ನಾ ಇಲ್ಲಿ ಮಸಾಲಾ ಸಿರ್ಲ್ಯಾಕ್ ಮಾಡಿದೇನೆ ನೋಡ್ರಿ. ಇದನ್ನ ನೀರಾಗ್ ಮಾಡ್ಬಹುದು, ಹಾಲ್ದಾಗ ಮಾಡ್ಬಹುದು. ಸೊ ನಾ ಇಲ್ಲಿ ನೀರಾಗ್ ಮಾಡಿ ತೋರ್ಸಾತೇನು. ಸೇಮ್ ಇಲ್ಲಿ ಸ್ವಲ್ಪ ತುಪ್ಪ ಹಾಕೋರಿ, ಮಸಾಲಾ ಸಿರ್ಲ್ಯಾಕ್ 1 ಟೇಬಲ್ ಸ್ಪೂನ್ ಹಾಕೋರಿ ಅಂಡ್ ಸ್ವಲ್ಪ ನೀರ್ ಹಾಕಿ ಅದನ್ನ ಬಾಯ್ಲ್ ಮಾಡ್ರಿ ಬಾಳು ತಕ್ಕ. ಅವಾಗ ರೆಡಿ ಆಗ್ತೈತಿ. ಈ ತರ 3 ಡಿಫ್ರೆಂಟ್ ಸಿರ್ಲ್ಯಾಕ್ ಮಾಡಿ ನಮ್ ಮಕ್ಕಳಿಗೆ ಹಾಕ್ಬಹುದ್ರಿ. ಸೊ ನೀವು ನೋಡ್ರಿ, ನಾ 3 ಬೇರೆ ಡಿಫ್ರೆಂಟ್ ಸಿರ್ಲ್ಯಾಕ್ ನಿಮ್ ಜೊತೆ ಶೇರ್ ಮಾಡಿನು. ಒಂದಂದ್ರೆ ಇನ್ಸ್ಟಂಟ್, ಅದು ನೀವು ಟ್ರಾವೆಲ್ ಮಾಡೋದ್ನ್ಯಾಗ ಈ ತರ ಬೇಬೀಸ್ ಇದ್ರ ತಗೊಂಡ್ ಹೋಗ್ಬೋದ್ರಿ ಈಸಿಲಿ. ಬಿಸಿ ಹಾಲು ಅಥವಾ ನೀರ್ ನೀವು ಹಾಕೋಬಹುದು. ನಾನು ನೀರ್ ಹಾಕಿ ತೋರ್ಸುನು. ಅಂಡ್ ಇನ್ನ ಮನ್ಯಾಗ ಆ ತರ ನ್ಯಾಚುರಲ್, ಏನು ಪ್ರಿಸರ್ವೇಟಿವ್ ಇಲ್ದ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಇಂದ ನ್ಯಾಚುರಲ್ ಒಂದು ಹೆಲ್ದಿ ಸಿರ್ಲ್ಯಾಕ್ ಮಾಡಿ ನಿಮ್ಗ ಈ ತರ ಪಾಪುಗ ತಿನ್ಸ್ಬಹುದು. ಸೊ ನೀವು ಭಾಳ ದಿವಸ ಐತ ನನ್ನ ಫಾಲೋ ಮಾಡ್ಕತ್ತಿದ್ರೆ ನಿಮ್ಗೆ ಗುರ್ತಿರ್ತೈತಿ ಇನ್ಸ್ಟಾಗ್ರಾಮ್ ಒಳಗ. ನಾ ಶಿವಾರ್ತ್ಗ ಇನ್ನತಕ್ಕ ಒಂದ್ ಬಿ ಹೊರಗಿಂದ ಅಥವಾ ಪ್ಯಾಕೇಜ್ ಸಿರ್ಲ್ಯಾಕ್ ತಂದ ನಾ ಒಂದು ಹಾಕಿಲ್ರಿ. ಸೊ ಇದೇ ತರ ನಾ ಮನ್ಯಾಗ ಮಾಡ್ತೇನು. ಸೊ ನೀವು ಹಿಂಗ 3 ಡಿಫ್ರೆಂಟ್ ಸಿರ್ಲ್ಯಾಕ್ ಟ್ರೈ ಮಾಡ್ರಿ. ಅಂಡ್ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ ಜೊತೆ ಪಕ್ಕ ಶೇರ್ ಮಾಡ್ರಿ, ಭಾಳ ಹೆಲ್ಪ್ ಆಗ್ತೈತಿ. ಬಿಕಾಸ್ ನಾವು ಬೇಬೀಸ್ಗೆ ಹೆಲ್ದಿ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಮುಂದಸ್ತಕ ಅವ್ರ ಜಂಕ್ ಫುಡ್ ತಿಂತಾರೋ, ಆದ್ರೆ ಈಗ ಸ್ವಲ್ಪ ಹೆಲ್ದಿ ತಿನ್ಸೋನು ಅವ್ರಿಗೆ. ಸೊ ಶೇರ್ ಮಾಡ್ರಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಕಮೆಂಟ್ ಎಲ್ಲ ಮಾಡ್ರಿ. ಸಿಗೋನು ರೀ ಮುಂದಿನ ವಿಡಿಯೋ ಒಳಗ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಮಾಡ್ಸಿ. ಬಾಯ್ 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 ಬಾಯ್. ಅವನ್ನೆಲ್ಲ ಲಕ್ಷ ಐತಿ. ಬಾಯ್ ಮಾಡ್ಲಾ, ಬಾಯ್ ಮಾಡ್ಲಾ. ಇನ್ನು ಇಲ್ಲ ನೋಡಿ. ಬಾಯ್ 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 ಬಾಯ್.